ಮನೆಯಲ್ಲಿ ತುಂಬಾ ಗಣೇಶನ ವಿಗ್ರಹ ಇದೆ, ಅದನ್ನ ಉಪಯೋಗಿಸೋದು ಹೇಗೆ ಮತ್ತೆ ಏನ್ ಮಾಡ್ಬೇಕಂತ ಕೇಳ್ತಿದ್ದಾರೆ. ನೋಡಿ, ಸಾಮಾನ್ಯವಾಗಿ ಏನಾಗ್ಬಿಟ್ಟಿದೆ, ಎಲ್ಲೋದ್ರೂ ಕೂಡ ಗಣೇಶನ ಗಿಫ್ಟಾಗಿ ಕೊಟ್ಬಿಡ್ತಾರೆ. ತುಂಬ ವಿಗ್ರಹಗಳು ನಮ್ಮ ಮನೇಲಿ ಬಂದು ಸೇರಿಕೊಂಡಿರುತ್ತೆ. ಸೊ ಅದನ್ನು ಬಳಸ್ಕೊಂಡು ಯಾವ ರೀತಿ ಆ ವಿಘ್ನನ ನಾವು ವಿನಾಶ ಮಾಡ್ಕೊಳ್ಳೋವಂಥದ್ದು, ಅಥವಾ ನಾನು ತುಂಬ ಸಲ ಹೇಳ್ತೀನಿ, ತುಂಬ ಗಣೇಶನ ಮನೇಲಿ ಇಟ್ಕೊಂಬಿಡಿ ಅಂತಲೂ ಹೇಳ್ತೀನಿ. ಅಪ್ಪಿತಪ್ಪಿ ನಿಮ್ಮ ಮನೇಲಿ ತುಂಬ ಜಾಸ್ತಿ ಇದ್ದರೆ, ಸೊ ನಿಮ್ಗೇನಾದ್ರು ಕೆಲಸ ಕಾರ್ಯಗಳು ಆಗ್ತಾ ಬರ್ತಿಲ್ಲ ಅಂತಂದಾಗ, ಸೊ ಯಾವ ವಿಘ್ನೇಶನ ಯಾವ ದಿಕ್ಕಲ್ಲಿ ಇಟ್ಕೊಂಡಾಗ ನಿಮಗೆ ಅದ್ಭುತವಾಗಿ ಪ್ರತಿಫಲವಾಗಿ ಪರಿವರ್ತನೆ ಮಾಡ್ಕೊಬೋದು ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ. ಮುಖ್ಯವಾಗಿ ಸೊ ನಿಮ್ಮ ಏನಾದ್ರು ವಿಘ್ನ ವಿನಾಶಕ ಅಥವಾ ವಿಘ್ನೇಶನ ಉತ್ತರ ದಿಕ್ಕಲ್ಲಿಟ್ಟರೆ, ಸೊ ನಿಮಗೆ ಹಣ ಬರೋದು ಅಂತ ಏನಾದರೂ ಸ್ಟ್ರಕ್ ಆಗಿರೋವಂಥದ್ದಾಗಲಿ, ಅಥವಾ ಕೆಲಸ ಕಾರ್ಯ ಬರ್ತಾ ಇಲ್ಲ, ಆಪರ್ಚುನಿಟಿ ಬರ್ತಾ ಇಲ್ಲ, ಸೊ ಅಂಥ ವಿಘ್ನಗಳೆಲ್ಲ ನಿವಾರಣೆ ಆಗುತ್ತೆ. ಅದೇ ರೀತಿ ನೀವೇನಾದ್ರು ಈಶಾನ್ಯ ಮೂಲೆಯಲ್ಲಿ ಅದೇನಾದ್ರು ವಿಗ್ರಹನ ಇಟ್ಟಾಗ ಏನಾಗುತ್ತೆ, ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಮತ್ತು ನಿಮ್ಮ ಮೈಂಡ್ ಕಾಮ್ ಆಗ್ತಾ ಬರುತ್ತೆ. ಅದೇ ರೀತಿ ಪೂರ್ವ ದಿಕ್ಕಲ್ಲಿ ನಿಮ್ಮ ವಿಘ್ನೇಶನ ಇಟ್ಟಾಗ ಏನಾಗುತ್ತೆ ಅಂದರೆ, ಸೊ ನಿಮ್ಮ ಸೋಷಲ್ ಕಾಂಟ್ಯಾಕ್ಟ್ಸು, ಎಲ್ಲೋ ಸಮಾಜದಲ್ಲಿ ನಿಮ್ಮ ಹೆಸರು ಗೌರವ ಸ್ವಲ್ಪ ಹಾಳಾಗ್ತಿದೆ ಅಂದಾಗ ಅದು ಕೂಡ ಸರೋಗುವಂಥದ್ದಾಗುತ್ತೆ. ಅದೇ ರೀತಿ ಅಗ್ನಿ ಮೂಲೆಯಲ್ಲಿ ನೀವೇನಾದ್ರು ಗಣೇಶನ ಇಟ್ಟಾಗ, ಸೊ ಏನೋ ಒಂದು ಸ್ವಲ್ಪ ಕಸಿ ಬಿಸಿ ಆಗ್ತಿದೆ ಅಥವಾ ಹಣ ಬರುವಂಥ ಅವಕಾಶ ಕಮ್ಮಿ ಆಗ್ತಿದೆ ಅಂದಾಗಲೂ ಕೂಡ ನೀವು ಇಡ್ಬೋದಾಗಿದೆ. ಬಟ್ ದಕ್ಷಿಣದಲ್ಲಿ ವಿಘ್ನೇಶ್ವರನ ಇಡೋವಂಥದ್ದಿಲ್ಲ. ಸೊ ಅದೇ ರೀತಿ ನೀವು ಪಶ್ಚಿಮದಲ್ಲೂ ಬೇಕಾದ್ರೂ ಇಡ್ಬೋದು. ಪಶ್ಚಿಮದಲ್ಲಿ ಇಟ್ಟರೆ ಏನಾಗುತ್ತೆ, ಸ್ವಲ್ಪ ಗೇನ್ಸ್ ಅಥವಾ ಏನೋ ದುಡ್ಡು ಉಳಿತಾ ಇಲ್ಲ ಅಂತಂದರೆ ಅದು ಕೂಡ ಉಳಿಯುವಂಥದ್ದಾಗುತ್ತೆ. ಸೊ ಇಷ್ಟು ಜಾಗಗಳಲ್ಲಿ ನೀವು ಗಣೇಶನ ಇಟ್ಕೊಂಡು ನೀವು ಅದ್ಭುತವಾಗಿ ಪ್ರತಿಫಲವನ್ನು ಪಡ್ಕೊಬೋದು. ಥ್ಯಾಂಕ್ ಯು.